Hello, welcome to Naushi Vlogs. ಇಂದത്തെ ರೆಸಿಪಿ ಚಿಕನ್ ಟಿಕ್ಕಾ. ನಂದು ಚಾನಲ್ ಫಸ್ಟ್ ಟೈಮ್ ನೋಕ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು. ಈ ವಿಡಿಯೋ ನಿಂಗೆ ಇಷ್ಟ ಹೆಂಗೆ ಲೈಕ್ ಹಾಕೋರು, ಶೇರ್ ಹಾಕೋರು. ಚಿಕನ್ ಟಿಕ್ಕತ್ತು ಜಂಡು ಬಕ್ಕ ಮ್ಯಾರಿನೇಟ್ ಹಾಕೋಗಿ ಅದು ಫಸ್ಟ್ ಮ್ಯಾರಿನೇಟ್ಲು 1 kg ಚಿಕನ್ எடுக்கும். நானோட 1 kg ಚಿಕನ್ எடுத்துறேன். 1 kg ಚಿಕನ್ಗೆ 3 ಸ್ಪೂನ್ ಮೊಲರ ಪೊಡಿ, ಟೇಸ್ಟ್ಗೆ ಬೇನ್ಮ ಎತ್ತರ ಉಪ್ಪು, ஒரு ಇಡೀ ಲಿಂಬೆ ಬೀತೋನು. ಬೀತಿತ್ತು நல்லா ಮಿಕ್ಸ್ ಹಾಕೋಣ. ಅದಕ್ಕೆ ನಿಂಗೆ ಇಪ್ಪ ತಣ್ಣಿಯೊಂದು ಬೀತಂಡ അങ്ങനെ മിക്സ് ആക്കി ആയിത്ത്. മിക്സ് ആക്കിയാൽ പിന്നെ ഞങ്ങൾ കഴുകി വെച്ച കോഴി ഉണ്ടല്ലേ അതിടണം. അതിട്ടിട്ട് നല്ല മിക്സ് ആക്കോರು. മിക്സ് ആക്കിയാൽ പിന്നെ ഒരു അരഗಂಟೆ വെയ്ക്കോರು. അങ്ങനെ അരഗಂಟೆ വെച്ചെങ്ങായിത്ത്. ഇത് കോഴിയുടെ ഫസ്റ്റ് മാരിനേറ്റ് ഇതായി തിക്കറ്. അതിൽ പിന്നെ ഞങ്ങൾ ഒരു എടുത്തക്ക് 3 കപ്പ് തൈരിടണം. ಗಟ್ಟಿರ ತಯಾರಿಡೋರು. ಇಲ್ಲಿ ನಾರ್ಮಲ್ നിങ്ങൾ ಟಿಕ್ಕರಲ್ಲಿ ಅದೇ ತಯಾರಿಟ್ಟಂಗೆ ಇತ್ತು. ಅದ್ಲು പിന്നെ 1 ಸ್ಪೂನು ಇಂಜಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನು ಮೊಲರ ಪೊಡಿ ಇಟ್ರೆ. ನಿಂಗೆ ಖಾರ ಬೇನೆಂಗೆ ஒரு ತೆಲ್ಲಿ ಯಾರಿಡೋರು. ನಾನೂಡ 2 ಸ್ಪೂನ್ ಇಟ್ರೆ. 1 ಸ್ಪೂನು ಕೊತ್ತಂಬರಿ പൊടി, 1/2 ಸ್ಪೂನ್ ಗರಂ ಮಸಾಲ, 1 ಮ್ಯಾಗಿ ಕ್ಯೂಬ್. നിങ്ങൾட்ட ಮ್ಯಾಗಿ ಕ್ಯೂಬ್ ಇಲ್ಲೆಂಗೆ ಅದು ಸ್ಕಿಪ್ ಹಾಕೋರು. ಇನ್ನೆಂಗೆ ಇಡೋರು. ಕಸೂರಿ ಮೇಥಿ ஒரு ತೆಲ್ಲು, 1 ಸ್ಪೂನ್ ವೆನಿಗರ್, ಬೆಳ್ಳಿಯ ಸ್ಪೂನ್ಲು ವೆನಿಗರ್ ಇಡಂಡ, ஒரு ചെറിയ സ്പൂണിൽ വെനിഗർ ഇട്ടേ ഇತ್ತು. ഇപ്പം ടേസ്റ്റിಗೆ ಬೇನ್ ಮಾತ್ರ ಉಪ್ಪು. നിങ്ങൾ ഇതിൽ ചൊമ്മ ഉപ്പിട പോകണ്ട. എന്ത് ഫസ്റ്റ് നിങ്ങൾ ഉപ്പിട്ടറ അങ്ങനെ നോക്കിയിട്ട് ഉപ്പിടോರು. ಅದು 1/2 ಸ್ಪೂನು ಕಲರ್ ಇಡೋರು. ಇಟ್ಟು പിന്നെ നല്ല മിക്സ് ആക്കോರು. മിക്സ് ആക്കിയാൽ പിന്നെ 1 ಸ್ಪೂನು ಎಣ್ಣೆ ಬೀತೋರು. അതും നല്ല മിക്സ് ആക്കോರು. അതിൽ പിന്നെ ഞങ്ങൾ ഫസ്റ്റ് ಮ್ಯಾರಿನೇಟ್ ആക്കി വെച്ച ಕೋಳಿ ഉണ്ടല്ലേ അതിടണം. അതിട്ടിട്ട് നല്ല മിക്സ് ആക്കിയിട്ട് വെയ്ക്കണം. മിക്സ് ആക്കിയാൽ പിന്നെ ഒരു 5 ಗಂಟೆ നേരം ഫ്രിഡ്ജിൽ വെയ്ക്കണം. നിങ്ങൾക്ക് ടൈം ഇന്നെങ്കിൽ വെയ്ക്കുക, ഇല്ലെങ്കിൽ 5 ಗಂಟೆ നേരം വെയ്യോ. നിങ്ങൾ കായ്ക്കറ് 1 ಗಂಟೆ മുന്നാൽ പറുത്ത് വെക്കണം. ഡയറക്റ്റ് ഫ്രിഡ്ജിൽ എടുത്തിട്ട് കായ്ക്കണ്ട. 1 ಗಂಟೆ നേരം പറുത്തെടുത്താൽ പിന്നെ കായ്ക്കോರು. ഇപ്പം ഞങ്ങൾ ഒരു കടായിക്ക് ബട്ടർ ഇടണം. നിങ്ങൾட்ட ബട്ടർ ഇല്ലെങ്കിൽ നിങ്ങൾ എണ്ണ യൂസ് ആക്കിയെങ്കിൽ ഇತ್ತು. ನಾನೂಡ 1 ಪೀಸ್ ಬಟರ್ ಎಡ್ತಾರೆ. ಇಪ್ಪ ನಂಗ ಬಟರ್ ಮೆಲ್ಟ್ ಆಯ್ಲ್ പിന്നെ ನಂಗ ಮಸಾಲೆ ಇಟ್ಟ ಕೋಳಿ ಉಂಡಲ್ಲಿ ಅದಿಡೋನು. ನಾನೂಡ ಎಲ್ಲ ಕೋಳಿ ಒಟ್ಟಿಗಿಟ್ರೆ ಕೋಳಿ ಬೇವಗೈತಿಟ್ರು. ಇದು ಸುಲಭമായ ഒരു ചിക്കൻ ಟಿಕ್ಕ. നിങ്ങൾ ಎಲ್ಲ ಒಟ್ಟಿಗಿಟ್ಟಿತ್ತು ಬೇವಟ್ಟಿಂಗ್ ಚಿಕನ್ ಬೇವರು പിന്നെ ಬೇಗം ಅವರು. ಫಸ್ಟ್ ನಂಗ ಕೋಳಿ ಬೇವಟ್ಟೋನು. ಚಿಕನ್ ಎಲ್ಲ ಇಟ್ಟಾയി പിന്നെ ഒരു 2 മിനിറ്റ് മുച്ചിട്ട് അങ്ങനെ ಬೇಯ್ಕೋನು. അതിൽ പിന്നെ മുച്ച് ഓപ്പൺ ആക്കിയിട്ട് ಕೋಳಿ നല്ല മിക്സ് ആക്കോನು. മിക്സ് ആക്കിയാൽ പിന്നെ പാട മുച്ചിട്ടിട്ട് ಬೇಯ್ಕೋನು. ഇപ്പം നിങ്ങൾ മിക്സ് ആക്കിയല്ലേ കോഴിയെല്ല. ഇപ്പം നിങ്ങൾ മുച്ചിട്ട് ഒരു 10 മിനിറ്റ് നേരം അങ്ങനെ ಬೇಯ್ಕೋರು. അപ്പം ಬೇവുമ്പോൾ ಕೋಳಿ ತಣ್ಣಿ ಬಿಡ್ರು. ಕೋಳಿ ಎಣ್ಣೆ ತಣ್ಣಿ ಎಲ್ಲ ಬಿಡ್ರല്ലേ. അപ്പം നിങ്ങൾ എന്താക്കോನು മുച്ച് ഓപ്പൺ ആക്കിയിട്ട് ഓപ്പണിലേ ಬೇಯ್ಕೋನು. ಮುಚ್ಚಿಡಂಡ ಇನ್ನು ಹೈ ಫ್ಲೇಮ್ಲ അങ്ങനെ ಬೇವಟ್ಟು. ತಣ್ಣಿ ಎಲ್ಲ ಬತ್ತಿಯೋ ಅಂತ ಬಂಡು. ತಣ್ಣಿ ಎಲ್ಲ ಬತ್ತಿಯೋ ಅಂತ ಬರುമ്പോൾ ಸ್ಟವ್ ಆಫ್ ಹಾಕಿ ಆಯ್ತು. ಹಿಂಗೆ ಬೇಗ ಅವರು ಚಿಕನ್ ಟಿಕ್ಕ. ಅಪ್ಪ ಕೋಳಿ ಬೆಂದು ತಿಕ್ಕರು. ಕೋಳಿ ಬೇವತ್ತ ಪ್ರಾಬ್ಲಮ್ ಅಲ್ಲಿ ಇಕ್ಕರಲ್ಲೇ. ಅಪ್ಪ ಇದು ಹಿಂಗನೆ ಹಿಂಗನೆ ವರ್ಕ್ ಹಾಕೋರು. ಅಪ್ಪ ಕೋಳಿ ಬೇವರು ನಲ್ಲ ಟೇಸ್ಟ್ ಮೈ ತಿಕ್ಕರು. ಇಪ್ಪ ನೋಕೋರು ತಣ್ಣಿ ಎಲ್ಲ ಬತ್ತಿಯೋ ಅಂತ ಬಂತಲ್ಲೇ. ಇನ್ನು ನಿಂಗೆ ಎಂದ ಹಾಕೋರು ಸ್ಟವ್ ಆಫ್ ಹಾಕೋರು. ಸ್ಟವ್ ಆಫ್ ಹಾಕಿಯಲ್ಲಿ പിന്നെ ಚಿಕನ್ ನಿಂಗೆ ಎಡ್ಕೋರು. ಕೋಳಿರು ಬೇರೆ ಪ್ಲೇಟಿಗೆ ಇಡೋರು. ಇಟ್ಟಾಯಿ പിന്നെ ಅದ್ರ ಉಳ್ഞ്ഞು ಮಸಾಲೆ ಇಕ್ಕರಲ್ಲ ಅದರ ವೇಸ್ಟ್ ಎಂದು ಮೌಲ ಅದು ಗ್ರೇವಿ ಹೆಂಗನ ಹಾಕ್ರು ಅಂತ ನಾನು ಹಿಂಗೆ ಕಾಟ್ರೆ. ಇಪ್ಪ ನಿಂಗೆ ಎಂದ ಹಾಕೋನು ஒரு ಪ್ಯಾನ್ಗೆ ಬಟರ್ ಇಡೋನು. ಬಟರ್ ಇಟ್ಟಿತ್ತು ಬಟರ್ ಮೆಲ್ಟ್ ಹಾಕಿ ಆಯ್ತು. ನಿங்கள்ட்ட ಬಟರ್ ಇಲ್ಲೆಂಗೆ നിങ്ങൾ ಎಣ್ಣೆ ಯೂಸ್ ಹಾಕಿ ಆಯ್ತು. ಬಟರ್ ಮೆಲ್ಟ್ ಆಯ್ಲ್ പിന്നെ നിങ്ങൾ ഇപ്പ ಬೇವಟ್ಟಿ വെച്ച ಕೋಳಿ ഉണ്ടല്ലേ അതിടೋನು. ಎಲ್ಲ ಕೋಳಿ വെച്ചിട്ട് ಫ್ರೈ ಹಾಕಿ ಆಯ್ತು. ചൊമ്മനാരെന്ത് ಬೇಯ್ಕೋನು ಅಂತಿಲ್ಲ. എന്താ വെച്ചാൽ ಆಲ್ರೆಡಿ ಬೆಂದ ಕೋಳಿಯಲ್ಲೇ അങ്ങനെ ಬೇವಟ್ಟಿ ಆಯ್ತು. ಇಪ್ಪ നിങ്ങൾ ಎಲ್ಲ ಕೋಳಿ വെച്ചതിന് മേൽക്ക് ಅದರ ಎಣ್ಣೆಯಲ್ಲೇ ಬಟರ್ ಇಡೋರು. ഇട്ടേ പിന്നെ ഒരു സൈഡ് ഫ്രൈ ആയാൽ പിന്നെ ಇನ್ನೊಂದು സൈഡും ഫ്രൈ ആക്കോನು. എന്താ വെച്ചാൽ ഇത് ചൊമ്മനാര ടൈം എന്തും എടുക്കില്ല ഫ്രൈ ആകും. ಆಲ್ರೆಡಿ ಬೆಂದ ಕೋಳಿಯಲ್ಲೇ അങ്ങനെ ചൊമ്മനാര ടൈമും എടുക്കില്ല. ഇപ്പൊ 2 സൈഡും ഫ്രൈ ആക്കി ആಯ್ತು. 2 സൈഡും ഫ്രൈ ആയാൽ പിന്നെ നിങ്ങൾ ഒരു പ്ലേറ്റിಗೆ ಸರ್ವ್ ಹಾಕೋರು. ಇದು നിങ്ങൾ ಮಯೋನಸ್ ಕೆಚಪ್ ಇಟ್ಟ ಎಲ್ಲத்துக்கும் ತಿನ್ನ. ಅಲ್ಲಂತೂ നല്ല ಟೇಸ್ಟ್ ಮೈ ತಿಕ್ಕರು. നിങ്ങൾட்ட ಗುಬುಸಿನ നല്ല കോമ്പിനേഷൻ ചപ്പാത്തി പൊറോട്ട ഏതുക്കും തിന്നാം.
ಇದೇ ಚಿಕನ್ ಟಿಕ್ಕದ ಪೀಸ್ ಪೀಸ್ ಹಾಕಿತ್ತು ನಿಂಗೆ ಪೊರೋಟ ರೋಲ್ ಚಿಕನ್ ರೋಲ್ ಏದು ಮಾಕ ನಿಂಗೆ ಇದು ವರ್ಕ ಟ್ರೈ ಹಾಕಿತ್ತು ನೋಡ್ಕೊರು നല്ല ടേസ്റ്റ് മായി തിക്കറ് കോളിയും നല്ല വെന്ത് തിക്കറ് അതിൽ പിന്നെ ഞങ്ങ മസാല ഉണ്ടല്ലേ ഉളിഞ്ഞ മസാലത്തോ ഇപ്പൊ ನಾ ಗ್ರೇವಿ ಹೆಂಗನ ಅಂತ ಹಾಕ್ರ ಕಾಟ್ರೆ ಅದೇ ಮಸಾಲ ರೆಡ್ எடுத்துட்டு நாங்க அதுக்கு ஒரு 1/4 ಗ್ಲಾಸ್ ಹತ್ರ தண்ணி ಬೀತಿತ್ತು ಬೇಯೋಗ ಬೇಯ್ಕೋನು ಅದಕ್ಕೆ ಇಪ್ಪ நாங்க ஒரு அரை ஸ்பூன் ಹತ್ರ ಬಟರ್ ಇಟ್ಟೆಂಗ ಇತ್ತು ಬಟರ್ ಇಟ್ಟತ್ತು നല്ല ಮಿಕ್ಸ್ ಹಾಕೋರು ಇದಕ್ಕೆ ನಿಂಗೆ ಉಪ್ಪು ಖಾರ ಬೇನೆಗೆ ಮಾತ್ರ ಇಟ್ಟೆಂಗ ಇತ್ತು ഇല്ലെങ്കിൽ വേണ്ട ബട്ടർ ഇട്ടത് മിക്സ് ആക്കിയാൽ പിന്നെ ഒരു 2.5 സ്പൂൺ അത്ര ക്രീം ഇടൊരു ക്രീം ഇട്ടിട്ട് നല്ല മിക്സ് ആക്കോರು ಅದು ಮಿಕ್ಸ್ ಆಕಿಯಾൽ പിന്നെ ഒരു 2 ಮಿನಿಟ್ ಬೇಯೋಗ വെച്ചെಂಗ ಆಯ್ತು ಅದು ಬೆಂದು ಅಂತ ಬರುമ്പോൾ ಕರಿ ಗಟ್ಟಿಯಾയി ಅಂತ ಬಂದ ಅಪ್ಪ ನಿಂಗ ಕೊತ್ತಂಬರಿ ಚೊಪ್ಪಿಟ್ಟಿತ್ತು ಮಿಕ್ಸ್ ಹಾಕಿತ್ತು ಸ್ಟವ್ ಆಫ್ ಆಕಿಯಂಗ ಆಯ್ತು ಇಪ್ಪ ನಿಂಗಲ್ಲ ಸಿಂಪಲ್ ಆಯ ಗ್ರೇವಿയും ரெடி ಆಯ್ತು இது நீங்கள் சப்பாத்தி பொரோட்டோ நான் எல்லாத்துக்கும் நல்ல ಕಾಂಬಿನೇಷನ್ ಆಯ ಗ್ರೇವಿ ಚಿಕನ್ ಟಿಕ್ಕ ಹಾಕ್ಯಪ್ಪ ಸಪ್ರೇಟ್ ಗ್ರೇವಿ ಹಾಕೋಣಂತಿಲ್ಲ ಅದೇ ಮಸಾಲತ್ಲು ಗ್ರೇವಿയും ರೆಡಿ ಅವರು ಈ ವಿಡಿಯೋ ನಿಂಗೆ ಇಷ್ಟ ಹಿಂಗೆ ಲೈಕ್ ಹಾಕೋರು ಶೇರ್ ಹಾಕೋರು ಕಮೆಂಟ್ಸ್ ಹಾಕೋರು ಸಬ್ಸ್ಕ್ರೈಬ್ ಹಾಕೋರು ಥ್ಯಾಂಕ್ ಯು